ಹೋಗಿ ವರ್ಷ ಆತು, ನೀವು ಬದುಕಿರೋ ಸತ್ತಿರೋ ಅಂತ ಪತ್ರ ಹಾಕಕ್ಕೆ ಅದ ಮೊದಲು ಫೀಸ್ ಕಟ್ಟಬೇಕು, ಬುಕ್ಸ್ ತಗೋಬೇಕು, ಬಟ್ಟೆ ಹೊಲಿಸ್ಕೋಬೇಕು, ಹಣ ಕಳಿಸಿರಿ ಅಂತ ಚೋರ್ಬಿರಿಯ ಪ್ರದರ್ಶನ ಮಾಡಿ ವಾರಕ್ಕೊಂದು ಪತ್ರ ಹಾಕ್ತಿದ್ದ. ಈಗ ಘೋರ ವರ್ತನೆ ನಿದರ್ಶನ ತೋರ್ಸಕತ್ತಾನ. ಅಲ್ಲಿ ಅವರ ಪರಿಸ್ಥಿತಿ ಏನಿದೆಯೋ ಏನು. ನಿನ್ನ ಮಗ್ಗ ದೇಶ ಆಳೋ ಪದವಿ ಸಿಕ್ಕಿರ್ಬೇಕು, ಸಕಲ ಸಮಸ್ಯೆಗಳೆಲ್ಲ ಇವ್ರ ಮುಂದೆ ತಕ್ಕಬೇಕಂತ ಕುಳಿತಿರ್ಬೇಕು. ಇಂತಂದಾಗ ನಮ್ಮನೆನಪ್ಪ ಅವ್ರಿಗೆ ಹೆಂಗ ಆಗಬೇಕು? ಈ ಹಾಡು ವಿಚಾರ ಬಿಟ್ಟು ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ರಲ್ಲ. ಎಲ್ಲಿ ಹೋಗ್ಲಿ ಸುಡುಗಾಡಕ್ಕ? ಯಾಕ್ರಿ ಯಾಕ್ರಿ ಮಾತಾಡ್ತೀವಿ? ಇದು ಹೆಂಗ್ ಮಾತಾಡ್ಬೇಕು ಅನ್ಬೋ? ಅವತ್ತಿನ ಮಗ್ಗ ಹೋಗ್ಬೇಕಾದ್ರೆ ನೀನು ಪತ್ರ ಕೊಟ್ಟು ಹೋಗಪ್ಪ ಅಂದ್ರ, ಇಲ್ಲ ನಾನು ಗೆಳೆಯ ಕೋಲ್ಯಾಗದೀನಿ, ನೌಕರಿ ಸಿಕ್ಕ ಮ್ಯಾಗ ಸ್ವಂತ ಮನಿ ಮಾಡಿ ನಿಮ್ಮನ್ನೆಲ್ಲ ಮೆರವಣಿಗೆ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಅಂತ. ಪತ್ರ ಗೊತ್ತಿಲ್ದ ಎಲ್ಲೆಂದು ಹೋಗಿ ಹುಡುಕ್ಲಿ? ಏನ್ ಮಾಡುದು? ದೇವರ ಧ್ಯಾನ ಬಿಡುದು, ಮಗನ ಧ್ಯಾನ ಮಾಡುದು. ಅಣ್ಣ ಯಾಕೆ ಅವ ಏನ್ ಮಗ ಪತ್ರ ಹಾಕಿಲ್ಲ ಅಷ್ಟೇ. ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಅವ ಎಲ್ಲೇ ಇದ್ರು ನಾನು ಹೋಗಿ ಹುಡುಕಿ ಕರ್ಕೊಂಡ್ ಬರ್ತೀನಿ ಅವನ್ನ. ಅವ್ನು ಪಟ್ಟನ ಗೊತ್ತಿಲ್ಲಲ್ಲ. ಪತ್ತ ಗೊತ್ತಿರದಿದ್ರು ಪತ್ತೆ ಹಚ್ಚಕ ದೇವ್ರು ಕೊಟ್ಟೆ ಕಾಯಿ ಕಾಯ್ತಿ. ಕೈಯಿನ ಶಂಕ ಜಾಸ್ತಿ ಹಿಡ್ಕೊಂಡು ದಿನಕ್ಕೆ 100 ಮನೆ ತಿರುಗುತ್ತೀನಿ, ರಾತ್ರಿ ಗುಡಿ ಗುಂಡಾದಾಗ ಮಲಗುತ್ತೀನಿ. ಹಿಂಗ ಅವ ಇರೋ ಊರಾಗ ಎಲ್ಲಾ ಮನೆಗ್ ಚಾಲಾಡ್ತೀನಿ. ಒಂದು ಮನೆಯಾಗ ರಾಮ ಸಿಗಬೇಕಲ್ಲ. ನೀವು ನನಗೆ ಹುಡುಕಕ್ ಹೋಗುದು ನಿನಗೆ ಬ್ಯಾಡ ಆಗಿದ್ರು ನನಗ ಅವಶ್ಯವಾಗಿ ಬೇಕೇ ಬೇಕು. ಯಾಕೆ ಗೊತ್ತೇನೆ? ತ್ಯಾಗದ ರೂಪದಲ್ಲಿ ನಾವು ಅವರು ಕೊಟ್ಟಿರೋ ಸಾಲನ ಬಡ್ಡಿ ಸಮೇತ ವಸೂಲು ಮಾಡಕ. ಸಿಹಿ ಫಲ ಕೊಡು ಮರದಾಗ ಕಹಿ ಕಕ್ಕು ಕಾಯಿ ಹುಟ್ಟಿರೋ ಸತ್ಯ ಹೇಳಕತ್ತೀರಿ. ಹೆತ್ತವರ ಕಡೆಗಣಿಸೋ ರವಿ ಅಂತ ಮಗ ಇದ್ರೇನು ಸತ್ರೇನು? ನಾವೇನೆ ಅವರು ಋಣ ತಿಂದಿರೋದು. ನಮ್ಮ ಮಗ ನಮ್ಮ ಕರಡಿನ ಕುಡಿ ಇಂದಿನ ನಾಳೆ ನಮ್ಮನ್ನು ರಕ್ಷಣೆ ಮಾಡಬಹುದು ಅಂತ ನಮ್ಮ ಯೋಗ್ಯತೆ ಎಲ್ಲೇ ಮೀರಿ ಅವನ ಓದಿಸಿದ್ವಿ. ಆದ್ರೆ ಹನುಮು ಇವು ನಮ್ಮ ರಕ್ಷಣೆ ಮಾಡೋನಲ್ವೇ, ಹೆತ್ತವರ ಕರಳನ್ನ ಬಗೆದು ಭಕ್ಷಣೆ ಮಾಡೋನು ನಾವೇ. ಇವತ್ತು ನಾಳೆ ಬಿತ್ತೋಗೋ ಮರ ಅಂದ್ರೆ ಆಯುಷ್ಯದ ಅಂತ್ಯಕ್ಕೆ ಬಂದವರು. ಪಾಪ ಇನ್ನು ಬಾಳಿ ಬದುಕಬೇಕಾದ ಈ ಹೆಣ್ಣು ಕಂದಮ್ಮನ ಗತಿಗೆ ಏನಿದೆ? ಬುದ್ಧಿವಂತಿಕೆಯಲ್ಲಿ ರವಿಗಿಂತ ಮಿಗಿಲಾಗಿರುವ ಇವಳನ್ನಾದ್ರೂ ಓದಿಸಿದ್ರೆ ತನ್ನ ಬದುಕಿನ ಹೆಜ್ಜೆ ಕಂಡುಕೊಳ್ಳುತ್ತಿದ್ದ. ಅಣ್ಣ ಒಂದು ದೊಡ್ಡ ಸಾಹೇಬಾಗ್ಲಿ ಅಂತ ತನ್ನ ಒಂದು ಅರ್ಥಕ್ಕೆ ನಿಲ್ಲಿಸಿ ಕಂಡವರ ಮನೆ ಕಸ ಮುಸುರಿ ಮಾಡಕ್ ನಿಂತು. ಇದನ್ನ ಅರ್ಥ ಮಾಡಿಕೊಳ್ಳಲಾದ ಸ್ವಜನ ದ್ರೋಹಿ ನನ್ನ ಮಗಳನ್ನ ಕಾಪಾಡ್ತಾನೆ ಅಂತ ಯಾವ ಭರವಸೆ ನಮಗೆ?